ನಿರೀಕ್ಷೆ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮದಿಂದ ನೀವು ದೇವರ ವಾಕ್ಯವನ್ನು ಕೇಳುತ್ತಾ ದೇವರ ಕಡೆ ನಿರೀಕ್ಷೆಯುಳ್ಳವರಾಗಿದ್ದೀರಿ ಅಂತ ನಂಬ್ತೇವೆ. ಪ್ರಿಯರೇ, ಪ್ರತಿದಿನ ಧ್ಯಾನ ಮಾಡುವ ಈ ವಾಕ್ಯ ನಮ್ಮ ಆತ್ಮಕ್ಕೂ ನಮ್ಮ ಮನಸ್ಸಿಗೂ ಸಮಾಧಾನವನ್ನು ಮತ್ತು ಶಕ್ತಿಯನ್ನು ಒದಗಿಸುವ ವಾಕ್ಯವಾಗಿದೆ. ಹಾಗಾದರೆ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಪ್ರಿಯರೇ, ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಕೋಳಿಯನ್ನು ನೆನಪು ಮಾಡಿಕೊಳ್ಳೋಣ. ದೇವರು ಹೇಗೆ ನಮಗೆ ನಿವಾಸ ಸ್ಥಾನ ಆಗ್ತಾನೆ, ದೇವರ ಒಂದು ಸನ್ನಿಧಿಯಲ್ಲಿ ನಾವು ಆಶ್ರಯ ಪಡೆಯುವುದು ಹೇಗೆ ಅನ್ನುವಾಗ, ಒಂದು ಕೋಳಿ ತನ್ನ ಮರಿಗಳನ್ನು ಒಂದು ವೇಳೆ ಹದ್ದು ಮೇಲೆ ಹಾರ್ತಾ ಇರುವಾಗ ದೂರದಿಂದಲೇ ನೋಡುತ್ತೆ. ಆ ಕೋಳಿ ಏನು ಮಾಡ್ತದೆ, ಅದು ಕೊಕ್ಕೊ ಕೊಕ್ಕೊ ಅಂತ ಕರೆದ ತಕ್ಷಣ ಮರಿಗಳು ತಾಯಿಯ ಧ್ವನಿ ಕೇಳಿ ಓಡಿ ಬರ್ತವೆ. ಓಡಿ ಬಂದಾಗ ಅವೆಲ್ಲವುಗಳನ್ನು ಆದಷ್ಟು ಮರಿಗಳನ್ನು ಅದು ತನ್ನ ಒಂದು ರೆಕ್ಕೆಯಲ್ಲಿ ಅದನ್ನು ಬಚ್ಚಿಟ್ಟು ಅದನ್ನು ಸಂರಕ್ಷಣೆ ಮಾಡ್ತದೆ. ಆ ಹದ್ದು ಹೋಗೋವರೆಗೂ ಆ ಕೋಳಿ ಮರಿಗಳು ಹೊರಗೆ ಬರಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ, ಈ ಒಂದು ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಅವನು ದೇವರಿಂದ ನಮ್ಮನ್ನು ಕದಿಯುವುದಕ್ಕೆ ಅವನು ಹೊಂಚು ಹಾಕ್ತಾ ಇರ್ತಾನೆ. ಬೇರೆ ಬೇರೆ ರೀತಿಯ ಶೋಧನೆಗಳಲ್ಲಿ ನಮ್ಮನ್ನು ಬೆಳೆಸ್ತಾನೆ. ಬೇರೆ ಬೇರೆ ಸಮಸ್ಯೆಗಳಲ್ಲಿ ನಮ್ಮನ್ನು ಸಿಲುಕಿ ಹಾಕ್ತಾನೆ. ತಪ್ಪಾದ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತೆ ಅವನು ವಿಷದ ಬಾಣಗಳನ್ನು ನಮ್ಮ ಮೈಂಡಲ್ಲಿ ಪ್ರಯೋಗ ಮಾಡ್ತಾನೆ. ಅಂಥ ಸಮಯದಲ್ಲಿ ನಾವು ಮಾಡಿರುವಂಥ ತೀರ್ಮಾನಗಳು, ನಮ್ಮಲ್ಲಿರುವಂಥ ಆಲೋಚನೆ ತಪ್ಪಾದರೂ ನಮಗೆ ಫಲಿತಾಂಶಗಳು ನೋಡುವಾಗ ಅಯ್ಯೋ ನಾನು ಸೋತು ಹೋದೆ, ಆಯಿತು ನನ್ನ ಜೀವನ ಅನ್ನುವಂಥ ಪರಿಸ್ಥಿತಿ ಸೈತಾನ ನಮಗೆ ತರ್ತಾನೆ. ಆ ಸಮಯದಲ್ಲಿ ಆ ಕೋಳಿ ಯಾವ ರೀತಿಯಾಗಿ ಅದು ಧ್ವನಿ ಮಾಡಿದ ತಕ್ಷಣ, ಕೂಗಿದ ತಕ್ಷಣ ಮರಿಗಳು ಓಡಿ ಬರ್ತವೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮ್ಮನ್ನು ಕರೀತದೆ. ದೇವರ ವಾಕ್ಯ ನಮ್ಮನ್ನು ಹೇಳ್ತದೆ, ನಾನು ದೇವರೇ ನನಗೆ ಆಶ್ರಯವಾಗಿದ್ದಾನೆ, ಆತ ನನಗೆ ನಿವಾಸ ಸ್ಥಾನವಾಗಿದ್ದಾನೆ. ಯಾವಾಗ ದೇವರ ಸಮಕ್ಷಮದಲ್ಲಿ ನಾವು ಇರ್ತೇವೋ ಅವಾಗ ಏನಾಗುತ್ತೆ, ಸೈತಾನನು ನಮ್ಮಿಂದ ಓಡಿ ಹೋಗುವಾಗ ನಾವು ಸುರಕ್ಷತೆಯನ್ನು ನಾವು ಅನುಭವಿಸ್ತೇವೆ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವಾಗ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಇಸ್ರಾಯೇಲರಿಗೆ ದೇವರು ನಿವಾಸ ಸ್ಥಾನ. ನೀನೇ ಖೇಡ್ಯವು, ಗುರಾಣಿಯು, ಬುರುಜು. ನಾನು ಕಷ್ಟದಲ್ಲಿರುವ ನಿನ್ನ ಬಳಿಯಲ್ಲಿ ಐ ರನ್ ಟು ಯು, ಯು ಆರ್ ದ ಫೋರ್ಟ್ರೆಸ್ ಎಂಬುದಾಗಿ ನಾವು ಇಂಗ್ಲೀಷ್ನಲ್ಲಿ ನೋಡ್ತೇವೆ. ಆತನು ದುರ್ಗವಾಗಿದ್ದಾನೆ, ಆತನು ಕೋಟೆಯಾಗಿದ್ದಾನೆ. ನಮ್ಮ ಪರಿಸ್ಥಿತಿಗಳಲ್ಲಿ ಆತನು ನಮ್ಮನ್ನು ಬಚ್ಚಿಟ್ಟು ಕಾಪಾಡುವಂಥ ದೇವರಾಗಿದ್ದಾನೆ. ಆದ ಕಾರಣ ಈ ವಾಕ್ಯದಲ್ಲಿ ಅತಿ ಸುಂದರವಾಗಿ ಈ ಧರ್ಮೋಪದೇಶ ಕಾಂಡ ಮೋಶೆ ಬರೆದಿರುವಾಗ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಯಾರ ಹಸ್ತ? ಎಲ್ಲ ಮನುಷ್ಯರ ಹಸ್ತಗಳು ಏನು ಸ್ವಲ್ಪ ಹೊತ್ತು ಮಾತ್ರ ಹಿಡಿಬೋದು, ಭಾಳ ಹಿಡಿಯೋಕ್ಕಾಗಲ್ಲ. ತಂದೆ ಚಿಕ್ಕ ಮಕ್ಕಳಿರುವ ಕೈ ಹಿಡ್ಕೊಳ್ತಾರೆ, ಆಮೇಲೆ ನೀನು ದೊಡ್ಡವಳಾಗಿದ್ದೀಯ ನಡಿ ನೀನು ಅಂದ್ಬಿಡ್ತಾರೆ. ಆದರೆ ದೇವರು ಮುಪ್ಪಿನ ತನಕ ನೆರೆ ಕೂದಲು ಬಂದರೂ ಕೂಡ ನಾನು ನಿನ್ನನ್ನು ಹೊತ್ತುಕೊಂಡು ಸಹಿಸ್ತೇನೆ. ಎಂಥ ದೊಡ್ಡ ದೇವರು ನಮ್ಮ ಜೊತೆ ಇದ್ದಾರೆ. ಪ್ರಿಯರೇ, ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ತಂದೆ, ಹೌದು ಸ್ವಾಮಿ, ನೀನು ನಮಗೆ ನಿವಾಸ ಸ್ಥಾನವಾಗಿದ್ದಿ. ಕರ್ತನೇ, ನಿನ್ನ ಮನೆಯಲ್ಲಿ ನಾವಿರುವಾಗ ನಮ್ಮ ಲೈಫ್ ತುಂಬ ಚೆನ್ನಾಗಿ, ನಮ್ಮ ಜೀವನ ಅದ್ಭುತವಾಗಿ ಜೀವನ ನಾವು ನಡೆಸ್ಬೋದು ರಾಜ. ನಮಗೆ ಕಷ್ಟ ಬಂದಾಗ, ನಮಗೆ ಬೇಡಿಕೆ ಇರುವಾಗ, ನಮಗೆ ಕೈಗಳು ಬರಿದಾದಾಗ ನೀನು ನಮ್ಮ ಕೈಯನ್ನು ಸ್ವಾಮಿ ಹಿಡಿದು ನಡೆಸುವ ದೇವರಾಗಿದೆ. ನಿನ್ನ ಹಸ್ತವೇ ನನಗೆ ಆಧಾರ ಎಂಬುದಾಗಿ ಹೇಳುವಾಗ, ಕರ್ತನೇ, ನಮ್ಮನ್ನು ನಡೆಸುವ ದೇವರು ನೀನೇ. ಅಪ್ಪ, ಈ ಕಾರ್ಯಕ್ರಮ ನೋಡುವಂಥ ನನ್ನ ಸಹೋದರ ಸಹೋದರಿಯರು, ಒಂದು ವೇಳೆ ಸ್ವಾಮಿಯವರು ವಯಸ್ಸಾಗಿರ್ಬೋದು, ಒಂದು ವೇಳೆ ಆಶ್ರಯವಿಲ್ಲದೆ ಇರ್ಬೋದು, ಅಥವಾ ಸಹಾಯಕರಿಲ್ಲದೆ ಕೂತ್ಕೊಂಡಿರ್ಬೋದು. ಅಪ್ಪ, ಈ ವಾಕ್ಯದಿಂದ ಅವರನ್ನು ಬಲಪಡಿಸಿದ್ದೀರಜ್ಜ. ಅವರು ನಿನ್ನ ವಾಕ್ಯದ ಮೇಲೆ ನಿರೀಕ್ಷೆ ಇಟ್ಟು ನಿನ್ನಲ್ಲಿ ಬೇಡುವಾಗ ನಿನ್ನ ಕೈ ಚಾಚಿ ಆ ಮಕ್ಕಳನ್ನು ನೀನು ಸಂರಕ್ಷಿಸು, ಆಶೀರ್ವದಿಸು. ಅವರಿಗೆ ನೀನು ಸಹಾಯಕನಾಗಿ ನಡೆಸು ರಜ. ಈ ಎಲ್ಲ ವಿಜ್ಞಾಪನೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್.